ಓಕೆ ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಬೆಳಗ್ಗಿಂದ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡಿ ನಾನೇ ಸುಸ್ತಾಗ್ತಿದ್ದೀನಿ ನಾನು. ಓಕೆ, ಅದರಲ್ಲಿ ನಿಮಗೆ ಎಷ್ಟು ಟೆನ್ಷನ್ ಆಗಿರ್ಬೇಕಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಓಕೆ, ಇವಾಗ ಏನಿಲ್ಲ, ಈಗಾಗಲೇ ಬೆಳಗ್ಗಿಂದ ಆಪ್ಷನ್ ಎಂಟ್ರಿ ಬಿಟ್ಟಾಗಿಂದನೂ ಕೂಡ ನಿಮಗೆ ಶೆಡ್ಯೂಲು ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಎಲ್ಲನೂ ಕೂಡ ಇದೇ ಒಂದು ಚಾನಲಲ್ಲಿ ವೀಡಿಯೋಸ್ ಇದ್ದಾವೆ, ಹೋಗ್ಬಿಟ್ಟು ನೋಡ್ಕೊರೆ ಸಿಗ್ತದೆ. ಇವಾಗ ಏನಪ್ಪ ಅಂದರೆ, ಇವಾಗ ನಿಮಗೊಂದು ಪ್ರಾವಿಷನಲ್, ಓಕೆ, ಒಂದು ತಾತ್ಕಾಲಿಕ ಒಂದು ಶುಲ್ಕ ರಚನೆ ಅಂತಂದರೆ ತಾತ್ಕಾಲಿಕ ಒಂದು ಪಿ ಸ್ಟ್ರಕ್ಚರ್ ಅನ್ನೋದು ಕೆ ಕಡೆಯಿಂದ ಬಿಟ್ಟಿದ್ದಾರೆ. ಓನ್ಲಿ ಈ ಒಂದು ಕೋರ್ಸಸ್ಗಳು ಯಾವ ಕೋರ್ಸು, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿ ಫಾರ್ಮಾ ಡಿ ಮತ್ತು ಫಾರ್ಮ್ ಸೈನ್ಸಸ್ ಕೋರ್ಸಸ್ಗಳಿಗೆ ಮಾತ್ರ. ರಿಮೇನಿಂಗ್ ಯಾವುದೇ ರೀತಿ ಕೋರ್ಸಸ್ ಅಥವಾ ಫಾರ್ ಎಕ್ಸಾಂಪಲ್ ಇದ್ದರೆ ನಿಮಗೆ ಗೊತ್ತಿರುವಾಗೆ ಅಗ್ರಿಕಲ್ಚರ್ ತೋರಿಸ್ತಾ ಇಲ್ಲ, BS ನರ್ಸಿಂಗ್ ತೋರಿಸ್ತಾ ಇಲ್ಲ. ಓಕೆ, ಬೇರೆ ಇನ್ನೂ ಕೂಡ ಭಾಳಷ್ಟು ಇದ್ದಾವೆ. ಯಾವುದೇ ರೀತಿಯಾಗಿ ಫೀಸ್ಗಳನ್ನು ಇಲ್ಲಿ ತೋರಿಸ್ತಿಲ್ಲ. ಸರಿ, ಈಗ ಯಾವ ರೀತಿ ಈಗ ಕೊಟ್ಟಿರೋದೇ ಒಂದು, ಅದು ಕೂಡ ಇದು ಫೈನಲ್ ಅಲ್ಲ, ಅದೊಂದು ತಲೆ ಇಟ್ಕೋರಿ. ಇನ್ನೂ ಫೀ ಸ್ಟ್ರಕ್ಚರ್ ಒಂದು ಡೀಟೇಲ್ ಆಗಿ ಬಿಡ್ತಾರೆ ಇನ್ನೊಂದು ಟೈಮು. ಇದು ಜಸ್ಟ್ ಒಂದು ಪ್ರಾವಿಷನಲ್ಲು, ಒಂದು ತಾತ್ಕಾಲಿಕವಾಗಿ ಆಲ್ಮೋಸ್ಟ್ ಇಷ್ಟೇ ಇರ್ತದೆ, ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಪ್ರಾವಿಷನಲ್. ಓಕೆ, ಇಲ್ಲಿ ಮೇನಾಗಿ ಇಲ್ಲಿ ಕಾಲೇಜ್ ಟೈಪ್, ಯಾವ ಟೈಪ್, ಗೌರ್ಮೆಂಟ್ ಕಾಲೇಜಾ, ಪ್ರೈವೇಟಾ, ಏಡೆಡಾ, ಏನೆಲ್ಲನೂ ಡೀಟೇಲಾಗಿ ಇಲ್ಲಿ ಕೊಟ್ಟವ್ರೆ. ಇಲ್ಲಿ ಯಾವ ಕ್ಯಾಸ್ಟು, ಯಾವ ಕ್ಯಾಟಗರಿ ಮತ್ತು ಎಷ್ಟು ಇನ್ಕಮ್ ಒಳಗಡೆ ಇದ್ದವ್ರಿಗೆ ಎಲ್ಲನೂ ಕೂಡ ಅವ್ರಿಗೆ ಎಷ್ಟು ಫೀಸ್ ಇರ್ತದೆ. SNK ಕೋಟ ತೊಗೊಂಡ್ರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಅವ್ರಿಗೆ ಎಷ್ಟು ಇರ್ತದೆ ಫೀಸು, ಮತ್ತು SC ತೊಗೊಂತಂದ್ರೆ ಅವ್ರಿಗೆ ಎಷ್ಟು ಫೀಸ್ ಇರ್ತದೆ. ಮತ್ತು ಕ್ಯಾಟಗರಿ 1, ಓಕೆ, ಅವ್ರಿಗೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakh ಇತ್ತಂದರೆ ಅವ್ರಿಗೆ ಎಷ್ಟು ಇರ್ತದೆ ಫೀಸ್ ಅನ್ನೋದು. ಓಕೆ, ಒಂದೊಂದಾಗಿ ಮಾತಾಡ್ತಾ ಹೋಗಿಬಿಡ್ತೀನಿ ಡೈರೆಕ್ಟಾಗಿ. ಈ ಮೊದಲನೇದಾಗಿ ಕಾಣಿಸ್ತಿದೆ ನೋಡಿ, ಯಾವುದು ಗೌರ್ನಮೆಂಟ್ ಕಾಲೇಜಲ್ಲಿ. ಓಕೆ, ಇದು ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ಗಳಿಗೆ ಮಾತ್ರ. ಫಸ್ಟಿಗೆ ಗೌರ್ಮೆಂಟ್ ಕಾಲೇಜ್ ಇನ್ ಕೇಸ್ ಆಯ್ತಂದರೆ ನಿಮ್ಮ ಒಂದು ಫೀಸು ಎಷ್ಟಿದೆ, 44,200 ಅಂತ ಕಾಣಿಸ್ತಿದೆ. ಸ್ವಲ್ಪ ಒಂದು ಆಜುಬಾಜು ಒಂದು 5,000 ಅನ್ಕೋರಿ ಅಷ್ಟೇ. ಓಕೆ, ಅಷ್ಟೇ ಆಜುಬಾಜು ಆಗ್ತದೆ, 44,000 ಅಂತ ಅನ್ಕಿದೆ. ಆ್ಯಂಡ್ ಇನ್ ಕೇಸ್ SNK ಕೋಟದಲ್ಲಿ ಅದೇ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ 21,000 ಆಗ್ತದೆ. ಓಕೆ, ಇನ್ನು SST ಯಾವುದೇ ರೀತಿ ದುಡ್ಡಿಲ್ಲ, ಯಾಕಂದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 750 ರೂಪಾಯಿ ಕಟ್ಟಿಬಿಟ್ಟಿದ್ದಾರೆ. ಹೋದ ಸರ್ತಿ 750 ರೂಪಾಯಿ ಇರ್ತಿತ್ತು, ಅದೇ 750 ರೂಪಾಯಿ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಟ್ಟಿಬಿಟ್ಟಿದ್ದಾರೆ. ಈ ಸರ್ತಿ ಏನಿಲ್ಲ. ಓಕೆ, ಇನ್ ಕೇಸ್ ಕ್ಯಾಟಗರಿ 1 ಆಗಿತ್ತಂದರೆ 23,590 ರೂಪಾಯಿ ಫೀಸ್ ಇದೆ. ಓಕೆ, ನೆಕ್ಸ್ಟು ಫಾರ್ ಏಡೆಡ್ ಕೋರ್ಸಸ್, ಯಾರೆಲ್ಲ ಫಾರ್ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜಲ್ಲಿ ಇನ್ ಕೇಸ್ ಸೀಟ್ ಸಿಕ್ಕರೆ, ಅಂದರೆ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಸೇಮ್ ಅದೇ ಫೀಸ್ ಇದೆ, 44,200 ಇದೆ. ಸೇಮ್ SNK ಕೂಡ ಸಿಕ್ಕರು ಕೂಡ ಅದೇ ಫೀಸ್ ಇದೆ. ಕ್ಯಾಟಗರಿ 1 ಇದ್ದರೆ ಕೂಡ ಅಷ್ಟೇ ಫೀಸ್ ಮೇಲ್ಗಡೆ ಇರೋದೆ. ಓಕೆ, ರಿಮೇನಿಂಗ್ SS ಸ್ಟೂಡೆಂಟ್ಗೆ 0 ರೂಪಾಯಿ. ಅಂದರೆ ನೀವು ದುಡ್ಡು ಕೊಡೋದೇ ಇಲ್ಲ ಅಂತ ಅನ್ಕೊಳ್ಕೊಬೇಡಿ. ಯಾವಾಗ ನಿಮ್ಗೆ SS ಸ್ಕಾಲರ್ಶಿಪ್ ಬರ್ತತ್ತೋ ಅವಾಗ ಎಲ್ಲನೂ ಕೂಡ ತೊಗೊಳ್ತಾರೆ ಅವರು. ಓಕೆ, ನೆಕ್ಸ್ಟು UEC. ಓಕೆ, ಈ ಒಂದು ಸೀಟ್ ಸಿಕ್ಕೋರು, ಇಲ್ಲಿ ಸೀಟ್ ಸಿಕ್ಕೋರಿಗೆ 49,600 ಈ ಒಂದು ಕಾಲೇಜಲ್ಲಿ ಟ್ರೈ ಮಾಡೋರಿಗೆ. ನೆಕ್ಸ್ಟ್ SNK ಕೂಡ ಸಿಕ್ಕರೆ 21,360 ಸೇಮ್ ಅದ. ರಿಮೇನಿಂಗ್ SST ಸ್ಟೂಡೆಂಟ್ಗೆ ಯಾವುದೇ ರೀತಿ ದುಡ್ಡು ಇರಲ್ಲ. ಇಂಜಿನಿಯರಿಂಗ್ ಬಂತಂದರೆ SST ಇದ್ದವ್ರಿಗೆ ಯಾರಿಗೂ ಇರಲ್ಲ. ಓಕೆ, 750 ರೂಪಾಯಿ ಯಾಕೆ ಇದೆ ಅಂದರೆ ಈಗಾಗಲೇ ಎಲ್ಲರೂ ಕೂಡ 750 ರೂಪಾಯಿ SST ಇದ್ದವರು ಕೊಡಬೇಕು, ಜನರಲ್ ಅವರು ಕೂಡ, ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎಲ್ಲ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಕೊಡಬೇಕು. ಓಕೆ, ಅವರು ಕೂಡ ನಿಮಗೆ ಗೊತ್ತಿರುವಾಗೆ ಕ್ಯಾಟಗರಿ 1 ಆಗಿತ್ತಂದರೆ 22,990 ಇದೆ. ನೆಕ್ಸ್ಟು VTU ಕನ್ಸ್ಟಿಟ್ಯೂಯೆಂಟ್ ಕಾಣಿಸ್ತೀನಿ, ಅಲ್ಲಿ ಕಾಲೇಜ್ ಆಫ್ ಹೈಯರ್ ಫೀಸ್. ಓಕೆ, ಇಲ್ಲಿ ಸ್ವಲ್ಪ ಫೀಸ್ ಆಗುತ್ತೆ, ಇದ್ದೇ ಸ್ವಲ್ಪ ಮಾತಾಡ್ಬೇಕು ನಿಮಗೆ. ನೆಕ್ಸ್ಟ್ 2 ಕೂಡ ಒಟ್ಟಿಗೆ ಮಾತಾಡ್ತೀನಿ, 3 ಕೂಡ ಒಟ್ಟಿಗೆ ಮಾತಾಡ್ತೀನಿ. ಈ ಒಂದು ಕಾಲೇಜಲ್ಲಿ ಸಿಕ್ತಂತಂದರೆ 1,02,410 ಇದೆ. ರಿಮೇನ್ ಇನ್ನೂ ಕೂಡ ಒಂದು 10-15,000 ಆ್ಯಡ್ ಮಾಡ್ಕೊರಿ. ಇನ್ ಕೇಸ್ SNK ಕೂಡ ಸಿಕ್ತಂದರೆ 21,360 ಇದೆ. ಇದಕ್ಕೂ ಒಂದು 8-10,000 ಆ್ಯಡ್ ಮಾಡ್ಕೊರಿ. ರಿಮೇನಿಂಗ್ SC ST ಸ್ಟೂಡೆಂಟ್ಗೆ ಯಾವುದೇ ದುಡ್ಡು ಇಲ್ಲ. ಇದು ಕ್ಯಾಟಗರಿ 1 ಆಯ್ತಂದರೆ 78,820 ಇದೆ. ಸೊ ಅನ್ಕೊಂಡು ಇವ್ರಿಗೊಂದು 10-15,000 ಜಾಸ್ತಿ ಮಾಡ್ಕೊರಿ. ಓಕೆ, ನೆಕ್ಸ್ಟು ಟೈಪ್ 1 ಆ್ಯಂಡ್ ಟೈಪ್ 2 ಅಂತ ಕಾಣಿಸ್ತಿದೆ ನೋಡಿ. ಅನ್ಎಡೆಡ್ ಕಾಲೇಜ್ ಇನ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಎಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಅಂತ ಕೋರ್ಸ್ ಇದೆ. ಟೈಪ್ 1 ಟೈಪ್ 2 ಎರಡೂ ಕೂಡ ಸೇಮ್ ಫೀಸ್ ಅದ. ಇದ್ರ ಬಗ್ಗೆ ಅಂದರೆ 1,12,000, ಇದು 1,21,000, ಇದು 10,000 ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಟೈಪ್ 2 ಇದ್ದವರಿಗೆ. ಇದು SNK ಕೂಡ ಮಾತ್ರ 2 ಕೂಡ ಸೇಮ್ ಅದ. ಓಕೆ, ಟೈಪ್ 1 ಒಂದು 10,000 ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದಾರೆ, ಬಟ್ SNK ಕೂಡ ಮಾತ್ರ ಸೇಮ್ ಇರ್ತದೆ. ಇದಕ್ಕೆ ಇನ್ನೂ ಒಂದು 5-10,000 ಜಾಸ್ತಿ ಮಾಡ್ಕೊರು ಅಷ್ಟೇ ಮ್ಯಾಕ್ಸಿಮಮ್ಮು. ಸೇಮ್ ಅದೇ ರೀತಿ ಇಲ್ಲಿ ಕೂಡ 10,000 ಕ್ಯಾಟಗರಿ 1. ಟೈಪ್ 1 ಸಿಕ್ಕರೆ 88,000 ಇದೆ. ಇನ್ನು ಟೈಪ್ 2 ಸಿಕ್ಕರೆ 98,000 ಇದೆ ಫೀಸು. ಡೀಮ್ಡ್ ಯೂನಿವರ್ಸಿಟಿ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಸಿಕ್ತಂದರೆ ಅದು ಕೂಡ ಫೀಸ್ 1,12,410 ಕಾಣಿಸ್ತಿದೆ ನೋಡಿ. ಇಲ್ಲಿ SNK ಕೋಟ ಯಾವುದೇ ರೀತಿ ಸೀಟ್ ಇರಲ್ಲ. ಇಂಜಿನಿಯರಿಂಗ್ ಎಲ್ಲ ಕಡೆ ಸೀಟ್ ಸಿಗ್ಬೋದು ಇಂಜಿನಿಯರಿಂಗ್, ಬಟ್ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ SNK ಕೂಡ ಸೀಟ್ ಇರಲ್ಲ, ಎಲ್ಲನೂ ಕೂಡ ಇವೇ ಇರ್ತದೆ. ನೆಕ್ಸ್ಟು ಫೀಸ್ ಯಾವುದೇ ರೀತಿ ದುಡ್ಡಿಲ್ಲ. ಕ್ಯಾಟಗರಿ 1 ಆಯ್ತಂದರೆ 88,000. ಇದು ಕೇಳ್ದಂಗೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ ಇಷ್ಟು ಹೇಳ್ದಂಗೆ ಎಲ್ಲರೂ ಕೂಡ ಒಂದು 10-15,000 ಜಾಸ್ತಿ ಇಟ್ಕೋರಿ. ಓಕೆ, 10-15,000 ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಈಗ ಇಂಜಿನಿಯರ್ ಸ್ಟೂಡೆಂಟ್ ಬಗ್ಗೆ ಇಷ್ಟೇ ಫೀಸ್ ಇರ್ತಲ್ಲ, ನಿಮಗೆ ಇನ್ನೊಂದು ಟೈಮ್ ಬಿಡಲಿ, ನಿಮಗೆ ರಿಯಾಲಿಟಿ ಏನಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಯಾಕಂದರೆ ಈಗ ಪ್ರೊವಿಷನಲ್ಲೋ ಒಂದೇನೋ ನಿಮಗೆ ಫಾರ್ಮಾಲಿಟಿ ನಾನು ಕೂಡ ವಿಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಫೀಸ್ ಸ್ಟ್ರಕ್ಚರೇ ಇವಕ್ಕೆಲ್ಲನೂ ಕೂಡ ಡಿಫ್ರೆಂಟಾಗಿ ಬರ್ತದೆ. ಯಾವ ರೀತಿ ಏನೋ ಫೈನಲ್ ಆಗಿ ಬಿಡ್ತಾರಲ್ಲ ಅವಾಗ ಮಾತಾಡ್ತೀನಿ. ಓಕೆ, ನೆಕ್ಸ್ಟ್ ಈಗ B ಫಾರ್ಮನ್ನು ಕೂಡ ಕಾಣಿಸ್ತಿದೆ ನೋಡಿ. B ಫಾರ್ಮಾ ಅದರಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 14,030 ಅದ ಇಲ್ಲಿ. ಆ್ಯಂಡ್ ಅದರಲ್ಲಿ SNK ಕೂಡ ಎಲ್ಲೂ ಕೂಡ ಇರಲ್ಲ, ಅದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ರಿ. ಆ್ಯಂಡ್ SC ಸ್ಟೂಡೆಂಟಿಗೆ ನಿಮಗೂ ಕೂಡ ದುಡ್ಡಿಲ್ಲ. ಇನ್ ಕೇಸ್ ಕ್ಯಾಟಗರಿ 1 ಆಯ್ತಂದರೆ 5,500 ಅಷ್ಟೇ. ಅನ್ಎಡೆಡ್ ಆಯ್ತಂತಂದರೆ 26,000.
ಕ್ಯಾಟಗರಿ ಒಂದು ಸ್ಟೂಡೆಂಟ್ ಆಗಿತ್ತು ಅಂದರೆ ನೀವು ಆಗಿತ್ತಾರೆ 17,000 ಕಟ್ಟಬೇಕಾಗುತ್ತೆ, 17,470. ನೆಕ್ಸ್ಟ್ ಅದೇ ಫಾರ್ಮಡಿ, ಓಕೆ ಬಿ ಫಾರ್ಮ್ ಆಯಿತು. ಫಾರ್ಮಡಿ ಕೋರ್ಸಸ್ಸು ಅನ್ಎಡೆಡ್, ಓಕೆ ಇರೋದೇ ಫಾರ್ಮಡಿಯಲ್ಲಿ ಅನ್ಎಡೆಡ್. ಸೊ ಹಂಗಾಗಿ ಅನ್ಎಡೆಡ್ 67,000 ಕೇಸ್ ಕ್ಯಾಟಗರಿ 1 ಆಯಿತು ಅಂದ್ರೆ ಅದು ಕೂಡ 67,000. ಅದಕ್ಕೆ ಏನು ಸಪ್ರೇಟ್ ಏನು ನಮಗೆ ಫರ್ಕ್ ಬೀಳಲ್ಲ. ನೆಕ್ಸ್ಟು ಫಾರ್ಮ್ ಸೈನ್ಸ್ ಕೋರ್ಸಸ್ ಫಾರ್ ಸೆಮಿಸ್ಟ್ರ್ BSc ಅಗ್ರಿಕಲ್ಚರ್ ಎಡ್ಸೆಟ್ಸ್ ಅಂದರೆ ಫಾರ್ ಸೆಮಿಸ್ಟ್ರಿಗೆ ಇದು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 39,780 ಕೊಟ್ಟಿದ್ದಾರೆ. ಓಕೆ ಇನ್ ಕೇಸ್ ಇಲ್ಲಿ ST ಆಗಿತ್ತು ಅಂದ್ರೆ ಸ್ಟೂಡೆಂಟ್ ಇಲ್ಲಿ ತೋರಿಸಿದ್ದಾರೆ ನೋಡಿ, SC ಸ್ಟೂಡೆಂಟ್ ಕೂಡ ನಿಮ್ಗೆ ಜೀವನೇ ಇರ್ತದೆ. ಬಟ್ ಈಗ ಫಾರ್ ST ಸ್ಟೂಡೆಂಟ್ ಆಗಿತ್ತಂದರೆ 19,890, ಕ್ಯಾಟಗರಿ 1 ಆಗಿತ್ತಂದ್ರೆ 39,780. ಈಗ ಪ್ರೈವೇಟ್ ಕಾಲೇಜಲ್ಲಿ ಆಗಿತ್ತಂದ್ರೆ ಸೇಮ್ ಇಲ್ಲಿ 39,000 ಇತ್ತು, ಜಾಸ್ತಿ ಆಗುತ್ತದೆ. ಯಾಕಂದ್ರೆ ಪ್ರೈವೇಟ್ ಕಾಲೇಜ್ ಅಂತ ತಕ್ಷಣ 60,500 ಇದೆ. SC ಸ್ಟೂಡೆಂಟ್ಗೆ 0 ಸೇಮ್, ಬಟ್ ST ಸ್ಟೂಡೆಂಟಿಗೆ 30,250 ಸೇಮ್. ಇಲ್ಲೂ ಕೂಡ 60,500 ಇದೆ ಯಾರಿಗೆ, ಕ್ಯಾಟಗರಿ 1 ಅವ್ರಿಗೆ. ನೆಕ್ಸ್ಟ್ BVSc ಆರ್ AH ಅಂದರೆ ವೆಟರ್ನರಿ ಕೋರ್ಸಸ್ ಮಾಡೋರಿಗೆ ಅವ್ರಿಗೆ ಏನಂತಂದರೆ ಗೌರ್ಮೆಂಟ್ಗೆ ಇರೋದೇ ಗೌರ್ಮೆಂಟ್ ಕಾಲೇಜ್ ಮಾತ್ರ ಇದಾವೆ. ಸೊ ಹಂಗಾಗಿ 76,380 ಇದೆ. ಇದಕ್ಕೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಇಟ್ಕೊಂಡ್ರಿ, ಒಂದು 8,000 ಅಷ್ಟೇ, ಮತ್ತೇನಿಲ್ಲ. SC ಸ್ಟೂಡೆಂಟ್ ಕೂಡ ನಿಮಗೆ ದುಡ್ಡು ಇರ್ತದೆ, ಅದಕ್ಕೆ ಆದಂಥ SC ಸ್ಟೂಡೆಂಟ್ಗೆ 11,700 ಅಷ್ಟೇ ಇದೆ, ಭಾಳ ಇಲ್ಲ. ST ಸ್ಟೂಡೆಂಟ್ಗೆ ಮಾತ್ರ ಸ್ವಲ್ಪ ಸೇಮ್ ಕಾಣಿಸ್ತಿದೆಯಲ್ಲ 76,380. ಕ್ಯಾಟಗರಿ 1 ಕೂಡ ಸೇಮ್ ಇದೆ, ಯಾವುದೇ ರೀತಿ ಫೀಸ್ ಹೆಚ್ಚು ಕಮ್ಮಿ ಆಗಿಲ್ಲ. ಓಕೆ ನೆಕ್ಸ್ಟ್ ಇಲ್ಲಿ ಯಾರೆಲ್ಲ ಫಿಶರೀಸ್ ಆರ್ ಡೈರಿ ಸೈನ್ಸಸ್ ಮಾಡ್ತಿದ್ರು ಕೋರ್ಸಸ್ಗೆ ಅವ್ರಿಗೂ ಕೂಡ ಪರ್ ಸೆಮಿಸ್ಟ್ರಿಗೆ ಇದು ಅವ್ರಿಗೆ ಇನ್ ಕೇಸ್ ಯಾರಾದರೂ ಈಗ ಎಲ್ಲರೂ ಕೂಡ ಕಾಮನ್ ತೊಗೊಂತಂದ್ರೆ ಫೀಸು 39,605 ಇದೆ, ಗೌರ್ಮೆಂಟ್ ಕಾಲೇಜ್ ಮಾಡಿ ಹೇಳ್ತಿರೋದು. ಇನ್ ಕೇಸ್ ಇಲ್ಲಿ SC ST ಬಂತಂತಂದರೆ 11,700 ಇಲ್ಲಿ ಮೇಲ್ಗಡೆ ಯಾವ ರೀತಿ ಇದೆಯೋ ಅಷ್ಟೇ ಇದೆ. ಇಲ್ಲೂ ಕೂಡ ಸೇಮ್ 39,605 ಕಾಣಿಸ್ತಿದ್ದಲ್ಲ ಅಷ್ಟೇ ಫೀಸ್ ಫಿಶರೀಸ್ ಆ್ಯಂಡ್ ಡೈರಿ ಸೈನ್ಸಸ್ಗೆ. ಇಲ್ಲಿ ಕ್ಯಾಟಗರಿ 1 ಅವರು ಕೂಡ ಸೇಮ್, ಇಲ್ಲಿ ಯಾವುದೇ ರೀತಿ ಹೆಚ್ಚು ಯಾಕಂದ್ರೆ ಗೌರ್ಮೆಂಟ್ ಕಾಲೇಜು. ನೆಕ್ಸ್ಟ್ ಈಗ ಈ ಬಂತಂದರೆ ಅಂದರೆ BF ಗಿಂದ ಇದು ಕೂಡ ಮುಗಿದಲ್ವ. ನೆಕ್ಸ್ಟ್ ಇದು ಇಲ್ಲಿ ಮೇಂಟೈನ್ ಒಂದು ನಿಮಗೆ ಕೊಟ್ಟಿದ್ದಾರೆ, ಕಾಮನಾಗಿ ಏನೇನು ಕೊಡಬೇಕು ಕೊಟ್ಟಿದ್ದಾರೆ ಅಷ್ಟೇ. ಅಂತಂದರೆ ಇದು ಯೂನಿವರ್ಸಿಟಿ ಫೀಸ್ ಅಂದರೆ ಎಷ್ಟೆಷ್ಟು ಇರುತ್ತಪ್ಪ ಅಂತ ಯೂನಿವರ್ಸಿಟಿ ಫೀಸ್ ಹೇಳ್ತಿದ್ದಾರೆ ಅವರು. ಅಲ್ಲಿ ಹೋಗಿದ ಮೇಲೆ ನಿಮಗೆ ಎಷ್ಟೆಷ್ಟು ಕೇಳ್ತಾರೋ ಅದು ಕಾಲೇಜ್ಗೆ ಬಿಟ್ಟಿರ್ತಕ್ಕಂಥದ್ದು. ಬಟ್ ಇಲ್ಲಿ ಕಾಮನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಟ್ ಮೇನಾಗಿ ಗಮನದಲ್ಲಿ ಇಟ್ಕೋಬೇಕು. ಫಾರ್ ಆರ್ಕಿಟೆಕ್ಚರ್ ಕೋರ್ಸಸ್ ಅಫಾರ್ಡ್ ಫ್ರಮ್ ದ ಅಬೋವ್ ಫೀಸ್ 65 ಈಸ್ ಎಕ್ಸ್ಟ್ರಾ ಫೀಸ್ ಅಂದರೆ ಅಫಾರ್ಡ್ ಫ್ರಮ್ ಆರ್ಕಿಟೆಕ್ಚರ್ಗೆ 650 ರೂಪಾಯಿ ಎಕ್ಸ್ಟ್ರಾ ತಗೋನೋ ಆಗಿಲ್ಲ ಅಂತ ಮೆನ್ಷನ್ ಮಾಡಬೇಕು ಅವರು. ಓಕೆ ನೆಕ್ಸ್ಟು 10,000 ರೂಪಾಯಿ ಆ್ಯಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ದ ಅಬೋವ್ ದ ಟೇಬಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಏನಪ್ಪ ಅಂದರೆ 10,000ಕ್ಕಿಂತ ಹೆಚ್ಚಿಗೆ ತಗೋಬಾರ್ದು ಅಂತಂದು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು 20,000 ರೂಪಾಯಿ ಆ್ಯಸ್ ಅದರ್ ಫೀಸಸ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ದ ಟೇಬಲ್ ಫಾರ್ ದ ಅನ್ಎಡೆಡ್ ಆ್ಯಂಡ್ ಪ್ರೈವೇಟ್ ಡಿಮೇಡ್ ಯೂನಿವರ್ಸಿಟಿ ಅಂದರೆ ಇಂಜಿನಿಯರಿಂಗಲ್ಲಿ ಗೌರ್ಮೆಂಟ್ ಆ್ಯಂಡ್ ಎಡೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಳಗೆ 10,000ಕ್ಕಿಂತ ಹೆಚ್ಚು ತೊಗೊಳಂಗಿಲ್ಲ. ಇಲ್ಲಿ ಕೆಳಗಡೆ ಬಂತಂದರೆ ಅನ್ಎಡೆಡ್ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಒಳಗೆ 20,000ಕ್ಕಿಂತ ಹೆಚ್ಚು ತೊಗೊಳಂಗಿಲ್ಲ. ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಫೀಸಲ್ಲಿ ನಾನು ನಿಮ್ಗೆ ಯಾವುದಕ್ಕೆ 10,000 ಜಾಸ್ತಿ ಎಲ್ಲ ಕೂಡ ಮಾಡ್ರಪ್ಪ ಅಂದಿದ್ದು ಇದಕ್ಕೆ. ಬಟ್ ನೀವು ಇನ್ ಕೇಸ್ ಇಲ್ಲಿ ಯಾರು ಆರ್ಕಿಟೆಕ್ಚರ್ ಮಾಡ್ತಿದ್ದಾರೆ 650 ರೂಪಾಯಿಗಿಂತಲೂ ಹೆಚ್ಚಿಗೆ ತೊಗೊಳಲ್ಲ, ಮ್ಯಾಕ್ಸಿಮಮ್ 650 ರೂಪಾಯಿ ಅಷ್ಟೇ ತೊಗೊಳ್ಳೋದು, ಅದಕ್ಕಿಂತ ಹೆಚ್ಚಿಗೆ ತೊಗೊಳಲ್ಲ. ಅಂದರೆ ಈಗಾಗಲೇ ಮೇಲೆ ಫೀಸ್ ಎಷ್ಟಿದೆಯೋ ಅದೇ ಅಷ್ಟೇ ಇರ್ತದೆ. ಮ್ಯಾಕ್ಸಿಮಮ್ ಇನ್ನೂ ಕೂಡ ಹೆಚ್ಚಿಗೆ ತೊಗೊಂಡ್ರೆ 650 ರೂಪಾಯಿ ತೊಗೊತಾರೆ ಆರ್ಕಿಟೆಕ್ಚರ್ಗೆ. ರಿಮೇನ್ ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಗೌರ್ಮೆಂಟ್ ಮತ್ತು ಎಡೆಡ್ ಕಾಲೇಜ್ ಆಗಿತ್ತಂದರೆ ಈಗ ಕೊಟ್ಟಿರ್ತಕ್ಕಂಥ ಮೇಲ್ಗಡೆ ಎಷ್ಟು ಫೀಸ್ ಇದೆಯೋ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜ್ 44,000 ಇದೆ ಅಂತಂದರೆ ಮ್ಯಾಕ್ಸಿಮಮ್ ಅವರು 54,000 ತೊಗೋಬೇಕು, ಅದಕ್ಕಿಂತ ಹೆಚ್ಚಿಗೆ ತೊಗೊಳಂಗಿಲ್ಲ. ಸೇಮ್ ಅದೇ ರೀತಿಯಾಗಿ ಇಲ್ಲಿ 20,000 ಮ್ಯಾಕ್ಸಿಮಮ್ ತೊಗೋಬೋದು, ಯಾವುದಕ್ಕೆ ಅನ್ಎಡೆಡ್ ಮತ್ತು ಪ್ರೈವೇಟ್ ಆರ್ ಡೀಮ್ಡ್ ಯೂನಿವರ್ಸಿಟಿ. ಫಾರ್ ಎಕ್ಸಾಂಪಲ್ ಈಗ ಓಕೆ ಇಲ್ಲಿ ಕಾಣಿಸಿ ಅನ್ಎಡೆಡ್ ಇವೆಲ್ಲ ಈಗ 1,12,000 ಇದೆ. ಈಗ ಮ್ಯಾಕ್ಸಿಮಮ್ ಎಷ್ಟು ತೊಗೋಬೋದಪ್ಪ ಕಾಲೇಜ್ಗೆ ಹೋದ್ರ ಮೇಲೆ ಅಂದರೆ 1,22,000 32,000, ಯಾಕಂದರೆ 20,000 ಮ್ಯಾಕ್ಸಿಮಮ್ ಅಂತಂದಿರ. ಸೊ ಹಂಗಾಗಿ ಇಲ್ಲಿ 1,32,000ವರೆಗೂ ಕೂಡ ತೊಗೋಬೋದು. ಇಲ್ಲಿ 1,21,000 ಹೀಗಿದೆ ಅಂದರೆ 41,000ವರೆಗೂ ಕೂಡ ತೊಗೋಬೋದು. ಅಂದರೆ ಇಲ್ಲಿ ಕೊಟ್ಟಿರೋ ಪಾಯಿಂಟ್ ಏನಂತಂದರೆ ಇದಕ್ಕಿಂತ ಮೇಲೆ ತೊಗೊಳ್ಳೋ ಹಾಗಿಲ್ಲ. ಓಕೆ ಇದೆ ನಾನು ಆ್ಯಕ್ಚುಲಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಬೇಕಂತಂದಿದ್ದು ಈ ಕೊಟ್ಟುಬಿಟ್ಟಾರೆ, ಯಾಕೆ ನೋಟ ಕೊಟ್ಬಿಟ್ಟಾರೆ. ಥ್ಯಾಂಕ್ ಯು KA. ಯಾಕಂದರೆ ಇದು ಆ್ಯಕ್ಚುಲಿ ಇನ್ನು ಪ್ರೊವಿಷನಲ್ ಅಂತ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಇದೇ ಫೈನಲ್ ಆಗಿರ್ತದೆ. ಮಾತಾಡಬೇಕಿತ್ತು, ಮಾತಾಡಿದ್ದೀನಿ. ಇನ್ನೊಂದು ಟೈಮ್ ಬಿಡ್ತಾರೆ, ಅದ್ರ ಬಗ್ಗೆ ಇನ್ನೊಂದು ಟೈಮ್ ಡಿಟೇಲಾಗಿ ನಿಮಗೆ ಹೆಂಗೆ ಅಂತ ಸ್ವಲ್ಪ ನೀಟಾಗಿ ಹೇಳ್ತೀನಿ. ಇನ್ನೂ ಎಲ್ಲ ಕೋರ್ಸಸ್ ಬಂದಿಲ್ಲ, ಇಷ್ಟೇ ಕೋರ್ಸಸ್ ಬಿಟ್ಟಿದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಮೇನಾಗಿ ಆಪ್ಷನ್ ಎಂಟ್ರಿ ಬಗ್ಗೆ ಈಗಾಗಲೇ KA ವೀಡಿಯೋ ಬಿಟ್ಟಿರ್ತಕ್ಕಂಥದ್ದು ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ, ವೀಡಿಯೋ ನೋಡ್ಕೊರಿ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಫೀಸ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಓಕೆ ಥ್ಯಾಂಕ್ ಯು, ಬಾಯ್.